ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 207ನೇ ಎಪಿಸೋಡ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನ ಮಾಡುತ್ತೇನೆ. ಕ್ವಶನ್ ನಂಬರ್ 107. 107ನೇ ಪ್ರಶ್ನೆ ಏನಪ್ಪಾ ಅಂತಂದರೆ, ಶ್ರೀಕೃಷ್ಣನ ಶಂಖದ ಹೆಸರೇನು? ಶ್ರೀಕೃಷ್ಣನ ಶಂಖದ ಹೆಸರೇನು? ಆಪ್ಷನ್ ಎ ದೇವದತ್, ಆಪ್ಷನ್ ಬಿ ಪಂಚಜನ್ಯ, ಆಪ್ಷನ್ ಸಿ ಅನಂತ ವಿಜಯ, ಆಪ್ಷನ್ ಡಿ ಶಂಖ. ಈ 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಕ್ವಶನ್ ಏನದ? ಶ್ರೀಕೃಷ್ಣನ ಶಂಖದ ಹೆಸರೇನು? ಆಪ್ಷನ್ ಬಿ ಪಂಚಜನ್ಯ ಇಸ್ ದ ರೈಟ್ ಆನ್ಸರ್. ಅದನ್ನೇ ಟಿಕ್ ಮಾಡಿ. ಕೃಷ್ಣನ ಶಂಖದ ಹೆಸರು ಏನಪ್ಪಾ ಅಂದ್ರೆ ಪಂಚಜನ್ಯ. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 108. ಕ್ವಶನ್ ಏನಿದೆಪ್ಪ ಅಂದ್ರೆ, ಶಿವನ ಪಂಚಮುಖಗಳಿಂದ 5 ರಾಗಗಳು ಜನ್ಮ ತಾಳಿವೆ. ಕ್ವಶನ್ ಹೆಂಗಿದೆ ನೋಡಿ. ಶಿವನ ಪಂಚಮುಖದಿಂದ 5 ರಾಗಗಳು ಜನ್ಮ ತಾಳಿವೆ. ಅಂತಹ ರಾಗಗಳಲ್ಲಿ ಒಂದು ರಾಗವು ಭಿನ್ನವಾಗಿದೆ. ಆ ರಾಗ ಯಾವುದು? ಶಿವ 5 ಮುಖಗಳಿವೆ. ಅವನಿಗೆ 5 ಮುಖಗಳಿಂದ 5 ರಾಗಗಳನ್ನು ಆತ ಕಂಡು ಹಿಡಿದ. ಅದರಾಗ ಒಂದು ರಾಗ ಅದರಲ್ಲಿ ಇಲ್ಲ. ಆ ರಾಗ ಯಾವುದು ಅಂತ ಅದು ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಭೈರವ್ ರಾಗ್, ಆಪ್ಷನ್ ಬಿ ನಟ್ಟ ನಾರಾಯಣಿ, ಆಪ್ಷನ್ ಸಿ ದೀಪಕ್ ರಾಗ್, ಆಪ್ಷನ್ ಡಿ ಹಿಂದೋಲ್ ರಾಗ್. ಇದ್ರಾಗ ಯಾವ ರಾಗ ಆತ ಶಿವ ಕಂಡು ಹಿಡಿದಿಲ್ಲ, ಸೃಷ್ಟಿ ಮಾಡಿಲ್ಲ, ಅದು ಯಾವ ರಾಗ ಇದೆ ಅಂತ ನಾವು ವಿಚಾರ ಮಾಡಿದಾಗ ಆಪ್ಷನ್ ಬಿ ನಟ್ಟ ನಾರಾಯಣಿ ಈ ರಾಗವನ್ನು ಶಿವನ 5 ಮುಖಗಳಿಂದ ಅದು ಜನ್ಮ ತಾಳಿಲ್ಲ. ಆದ್ರಿಂದ ನಟ್ಟ ನಾರಾಯಣಿ ಇಸ್ ದ ರೈಟ್ ಆನ್ಸರ್. ಈ ರಾಗವನ್ನು ಶಿವ ಸೃಷ್ಟಿ ಮಾಡಿಲ್ಲ, ಇವನು ಬಿಟ್ಟು ಬೇರೆ 5 ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ಹಂಗಾರೆ ನಟ್ಟ ನಾರಾಯಣ ಯಾರು ಸೃಷ್ಟಿ ಮಾಡ್ಯಾರಪ್ಪ ಅಂತಂದ್ರೆ, ಪರಮೇಶ್ವರ ಯಾವಾಗ 5 ರಾಗಗಳನ್ನು ತನ್ನ ಪಂಚಮುಖದಿಂದ ಸೃಷ್ಟಿ ಮಾಡಿದನೋ ಅವನ ಧರ್ಮ ಪತ್ನಿಯಾದ ಪಾರ್ವತಿ ನಾನೇನು ಕಡಿಮೆದೇನಂತ ತಿಳ್ಕೊಂಡು ಅವಳು ನಟ್ಟ ನಾರಾಯಣಿ ಅವಳು ಕಂಡು ಹಿಡಿದಿದ್ದು. ಆದ್ದರಿಂದ ನಟ್ಟ ನಾರಾಯಣಿ ಈ ರಾಗವನ್ನು ಪರಮೇಶ್ವರ ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಇದು ಭಿನ್ನವಾದಂಥ ರಾಗವಿದೆ. ಆದ್ರಿಂದ ನಟ್ಟ ನಾರಾಯಣಿ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 109. ಪ್ರಶ್ನೆ ಏನದಪ್ಪ ಅಂತಂದ್ರೆ, ರಾಗದಲ್ಲಿ ಬರುವಂತ ಜೀವ ಸ್ವರಕ್ಕೆ ನಾವು ಏನಂತ ಕರಿತೀವಿ? ರಾಗದಲ್ಲಿ ಬರುವಂತ ಜೀವ ಸ್ವರಕ್ಕೆ ನಾವು ಏನಂತ ಕರಿತೀವಿ? ನೋಡ್ರಿ, ಪ್ರತಿಯೊಂದು ರಾಗ ಬೇಕಾದಷ್ಟವ. ಪ್ರತಿಯೊಂದು ರಾಗಕ್ಕೆ ತನ್ನದೇ ಆದಂಥ ಜೀವ ಸ್ವರಗಳನ್ನು ಹೊಂದಿವೆ. ಆ ಜೀವ ಸ್ವರಗಳನ್ನೇ ನಾವು ಹೆಚ್ಚು ಪ್ರಯೋಗ ಮಾಡಿದ್ವಿ ಅಂದ್ರೆ ಆ ರಾಗದ ಲಕ್ಷಣಗಳು ಹೊರಗೆ ಬರ್ತಾವ. ಹಂಗಾರೆ ಆ ಜೀವ ಸ್ವರಕ್ಕೆ ನಾವು ಏನಂತ ಕರಿತೀವಿ? ಬೇಕಲ್ಲ ಅದಕ್ಕೊಂದು ಹೆಸರ. ಅದಕ್ಕೆ ಏನಂತ ನಾವು ಕರಿತೀವಿ? ಆಪ್ಷನ್ ಎ ಸ್ಥಾಯಿ, ಆಪ್ಷನ್ ಬಿ ಅಂತರ, ಆಪ್ಷನ್ ಸಿ ತಾನುಗಳು, ಆಪ್ಷನ್ ಡಿ ಪಕ್ಕಡ್. ಇದ್ರಾಗ ಯಾವ್ದು ಕರೆಕ್ಟ್ ಇದೆ ಆನ್ಸರ್? ಅಂದರೆ ರಾಗದಲ್ಲಿ ಬರುವ ಜೀವ ಸ್ವರಕ್ಕೆ ನಾವು ಏನಂತ ಕರಿತೀವಿ? ಪಕ್ಕಡ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಪಕ್ಕಡ್. ಇದನ್ನು ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ರಿ. ಯಾವುದೇ ರಾಗ ಇರಲಿ, ಅದಕ್ಕೆ ಜೀವ ಸ್ವರ ಇತ್ತಂದ್ರೆ ಅದಕ್ಕೆ ನಾವು ಪಕ್ಕಡ್ ಅಂತ ಕರಿತೀವಿ. ಆ ಪಕ್ಕಡನ್ನ ಹಿಡಿದು ಬಿಟ್ವಿ ಅಂದ್ರೆ ಆ ರಾಗದ ಜೀವ ಸ್ವರ, ಆ ರಾಗದ ಲಕ್ಷಣಗಳು ಹೊರಗೆ ಹಿಂಗ ಬೀಳ್ತಾವ. ಅದಕ್ಕೆ ನಾವು ಪಕ್ಕಡ್ ಅಂತ ಕರಿತೀವಿ. ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 110. ಕೋಮು, ಲಘು, ಲೀಮಾ ಈ ಹೆಸರುಗಳನ್ನು ಸರ್ವಪ್ರಥಮವಾಗಿ ಯಾರು ಮಾಡಿದರು? ಕೋಮು, ಲಘು ಮತ್ತು ಲಿಯಾ ಈ ಹೆಸರುಗಳನ್ನು ಸರ್ವಪ್ರಥಮ ಯಾರು ಕಂಡುಹಿಡಿದ್ರು, ಯಾರು ಮಾಡಿದರು? ಆಪ್ಷನ್ ಎ ಓಂಕಾರನಾಥ್, ಆಪ್ಷನ್ ಬಿ ಬಾತ್ಕಂಡೆ, ಆಪ್ಷನ್ ಸಿ ಪಲ್ಲುಸ್ಕರ್, ಆಪ್ಷನ್ ಡಿ ಭರತ್ ಮುನಿ. ಇದ್ರಾಗ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಎ ಆಪ್ಷನ್ ಓಂಕಾರನಾಥ್ ಇಸ್ ದ ರೈಟ್ ಆನ್ಸರ್. ಕೋಮು, ಲಘು ಮತ್ತು ಲಿಯಾ ಈ ಹೆಸರುಗಳನ್ನು ಸರ್ವಪ್ರಥಮವಾಗಿ ಓಂಕಾರನಾಥ್ ಅವರು ಸೃಷ್ಟಿ ಮಾಡಿದರು. ಅವರು ಮಾಡಿದಂಥ ಕೆಲಸ ಅದು. ಓಂಕಾರನಾಥ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 111. 111ನೇ ಕ್ವಶನ್ ಏನಿದೆಪ್ಪ ಅಂದರೆ, ಕವಿಕಾ ಕಾಹಿನಿ
ಯಾರ ಕಾವ್ಯ ಗ್ರಂಥವಾಗಿದೆ? ಆಪ್ಷನ್ ಎ ಪ್ರೇಮಲತಾ ಶರ್ಮಾ, ಆಪ್ಷನ್ ಬಿ ಭಾತ್ಖಂಡೆ, ಆಪ್ಷನ್ ಸಿ ಪಲುಸ್ಕರ್, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಈ 4 ಹೆಸರಲ್ಲಿ ಯಾವ್ದು ಕರೆಕ್ಟ್ ಇದೆ? ಕವಿಕಾ ಕಾಹಿನಿ, ಕವಿಕಾ ಕಾಹಿನಿ ಕಾವ್ಯ ಯಾರ ಗ್ರಂಥವಾಗಿದೆ? ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. ಕವಿಕಾ ಕಾಹಿನಿ ಇದು ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾವ್ಯ ಗ್ರಂಥವಾಗಿದೆ. ಕ್ವಶನ್ ನಂಬರ್ 112 ಏನಪ್ಪಾ ಅಂದ್ರೆ ನಾಟಿ ಲೋಕಗೀತೆ ಇದು ಯಾವ ಪ್ರದೇಶಕ್ಕೆ ಸಂಬಂಧವಿದೆ? ನಾಟಿ ಲೋಕಗೀತೆ ಯಾವ ಪ್ರದೇಶಕ್ಕೆ ಸಂಬಂಧವಿದೆ? ಆಪ್ಷನ್ ಎ ಬಂಗಾಲ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಹಿಮಾಚಲ. ಈ 4ರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ? ಆನ್ಸರ್ ಯಾವಪ್ಪ ಅಂತಾರೆ ಆಪ್ಷನ್ ಡಿ ಹಿಮಾಚಲ. ಆ ಪ್ರದೇಶಕ್ಕೆ ನಾಟಿ ಲೋಕಗೀತೆ ಸಂಬಂಧವಿದೆ. ವಿದ್ಯಾರ್ಥಿಗಳೇ ಹಿಮಾಚಲ ಎಂಬುದನ್ನು ತಾವು ಟಿಕ್ ಮಾಡ್ರಿ, ಅದೇ ರೈಟ್ ಆನ್ಸರ್. ಕ್ವಶನ್ ನಂಬರ್ 113 113 ಕ್ವಶನ್ ಏನಿದೆಪ್ಪ ಅಂದ್ರೆ ವರ್ಣಗಳು ಎಷ್ಟು ಇವೆ? ವರ್ಣ ಎಷ್ಟು ಇವೆ? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 5. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ? ಕರೆಕ್ಟ್ ಆನ್ಸರ್ ಯಾವುದಿದೆಪ್ಪ ಅಂದ್ರೆ ಆಪ್ಷನ್ ಎ 4. ವರ್ಣಗಳು ಒಟ್ಟು 4 ಇವೆ. 4 ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 114 ಕ್ವಶನ್ ಏನಿದೆಪ್ಪ ಅಂದ್ರೆ ಸೌಂದರ್ಯ ಶಾಸ್ತ್ರದ ಪಿತಾ, ಸೌಂದರ್ಯ ಶಾಸ್ತ್ರದ ಪಿತಾ ಅಂತ ನಾವು ಯಾರನ್ನು ಕರೆಯುತ್ತೇವೆ? ಸೌಂದರ್ಯ ಶಾಸ್ತ್ರದ ಪಿತಾ ಅಂತ ನಾವು ಯಾರನ್ನು ಕರೆಯುತ್ತೇವೆ? ಆಪ್ಷನ್ ಎ ಎಲಿಸಾ, ಆಪ್ಷನ್ ಬಿ ವಿಲಿಯಂ ಶೇಕ್ಸ್ಪಿಯರ್, ಆಪ್ಷನ್ ಸಿ ವರ್ಡ್ಸ್ವರ್ತ್, ಆಪ್ಷನ್ ಡಿ ಬಾಮ್ ಗಾಟಿನ್. ಇದರಲ್ಲಿ ಈ 4 ಮಂದಿ ಒಳಗೆ ಯಾರಿಗೆ ನಾವು ಕರಿತೇವೆ? ಏನಂತ? ಸೌಂದರ್ಯ ಶಾಸ್ತ್ರ ಪಿತಾ ಅಂತ ನಾವು ಯಾರು ಕರಿತೇವೆ? ಆಪ್ಷನ್ ಡಿ ಬಾಮಾ ಗಾಟಿನ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಅವ್ರಿಗೆ ಏನಂತ ಕರಿತೀವಿ? ಸೌಂದರ್ಯ ಶಾಸ್ತ್ರದ ಪಿತಾ ಅಂತೇಳಿ ನಾವು ಬಾಮಾ ಗಾಟಿನ್ ಅವರಿಗೆ ಕರೆಯುತ್ತೇವೆ. ದಟ್ ಈಸ್ ದ ರೈಟ್ ಆನ್ಸರ್. ಅದನ್ನು ನೆನಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 115 ಅಹೋಬಲ್ನ ಪ್ರಕಾರ, ಅಹೋಬಲ್ ಒಬ್ಬ ಸಂಗೀತಜ್ಞ ಆತ. ಅಹೋಬಲನ ಪ್ರಕಾರ ತೀವ್ರ ವಿಕೃತ ಸ್ವರಗಳು ಎಷ್ಟು ಇವೆ? ತೀವ್ರ ವಿಕೃತ ಸ್ವರಗಳು ಎಷ್ಟು ಇವೆ? ಆಪ್ಷನ್ ಎ 7, ಆಪ್ಷನ್ ಬಿ 22, ಆಪ್ಷನ್ ಸಿ 14, ಆಪ್ಷನ್ ಡಿ 29. ಅಹೋಬಲನ ಪ್ರಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 14 ತೀವ್ರ ವಿಕೃತ ಸ್ವರಗಳು ಇವೆ. ಅಹೋಬಲನ ಪ್ರಕಾರ ತೀವ್ರ ಮತ್ತು ವಿಕೃತ ಸ್ವರಗಳು ಒಟ್ಟು 14 ಇವೆ. 14 ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಆಪ್ಷನ್ ನಂಬರ್ 116 116ನೇ ಕ್ವಶನ್ ಏನಿದೆಪ್ಪ ಅಂದ್ರೆ ಹೇಮ್ ಬಿಹಾಗ್ ಈ ರಾಗವನ್ನು ಯಾರು ಸೃಷ್ಟಿ ಮಾಡಿದರು? ಹೇಮ್ ಬಿಹಾಗ್ ಅನ್ನುವಂಥ ರಾಗವನ್ನ ಯಾರು ಸೃಷ್ಟಿ ಮಾಡಿದರು? ಆಪ್ಷನ್ ಎ ರವಿಶಂಕರ್, ಆಪ್ಷನ್ ಬಿ ಕೃಷ್ಣ ಶಂಕರ್, ಆಪ್ಷನ್ ಸಿ ಅಲ್ಲಾವುದ್ದೀನ್, ಆಪ್ಷನ್ ಡಿ ಉದಯ್ ಶಂಕರ್. ಈ 4ರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಅಲ್ಲಾವುದ್ದೀನ್. ಈತ ಏನು ಹೇಮ್ ಬಿಹಾಗ್ ರಾಗವನ್ನು ಕಂಡು ಹಿಡಿದ ಅನ್ನುವಂಥ ಮಾತು. ಅದಕ್ಕೆ ಅಲ್ಲಾವುದ್ದೀನ್ ಈಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಫರದ್, ಫರದ್ ಶಬ್ದದ ಪ್ರಯೋಗ ಯಾವುದರಲ್ಲಿ ಆಗುತ್ತದೆ? ಫರದ್ ಶಬ್ದದ ಪ್ರಯೋಗ ಯಾವುದರಲ್ಲಿ ಆಗುತ್ತದೆ? ಆಪ್ಷನ್ ಎ ಗಾಯನ, ಆಪ್ಷನ್ ಬಿ ವಾದನ, ಆಪ್ಷನ್ ಸಿ ನೃತ್ಯ, ಆಪ್ಷನ್ ಡಿ ಯಾವುದರಲ್ಲಿ ಇಲ್ಲ. ಇದು ಏನಪ್ಪಾ ಅಂತಂದ್ರೆ ಉತ್ತರ ಆಪ್ಷನ್ ಸಿ ವಾದನದಲ್ಲಿ ಇದು ಪ್ರಯೋಗ ಆಗ್ತದೆ. ಫರದ್ ಶಬ್ದದ ಪ್ರಯೋಗ ವಾದನದಲ್ಲಿ ಆಗುತ್ತದೆ. ಅದರಾಗ ವಿಶೇಷವಾಗಿ ತಬಲಾ ಬಾರಿಸ್ತಾರಲ್ಲ ಆ ಕ್ಷೇತ್ರದಲ್ಲಿ ಈ ಶಬ್ದ ಸಂಬಂಧಪಡ್ತದ. ಫರದ್ ಶಬ್ದದ ಪ್ರಯೋಗ ವಾದನದಲ್ಲಿ ಆಗ್ತದ, ತಬಲಾ ವಾದನದಲ್ಲಿ ಆಗ್ತದ. ಅದಕ್ಕೆ ವಾದನ ಇಸ್ ದ ಕರೆಕ್ಟ್ ಆನ್ಸರ್. ಯು ಹ್ಯಾವ್ ಟು ಮಾರ್ಕ್ ವಾದನ.
ಶಹನಾಯಿ ಇದರ ಮೂಲ ಹೆಸರೇನು? ಶಹನಾಯಿಯ ಮೂಲ ಹೆಸರೇನು ಅಥವಾ ವಾಸ್ತವಿಕ ಹೆಸರೇನು? ಆಪ್ಷನ್ ಎ ಶಾರೂದ್, ಆಪ್ಷನ್ ಬಿ ಸುರನಯಿ, ಆಪ್ಷನ್ ಸಿ ಶಹನಯಿ, ಆಪ್ಷನ್ ಡಿ ನಯಿ. ಈ ನಾಲ್ಕರಲ್ಲಿ ಯಾವುದು ಶಹನಾಯಿ ವಾದ್ಯದ ಮೂಲ ಹೆಸರುವಾಗಿದೆ? ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಅದು ಯಾವುದಪ್ಪ ಅಂದರೆ ಶಹನಾಯಿ. ಶಹನಾಯಿ ಶಹನಯಿ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಏನಪ್ಪ ಅಂದ್ರೆ ಶಹನಾಯಿ ಅದರ ಮೂಲ ಹೆಸರು. ಕ್ವಶನ್ ನಂಬರ್ 119 ಏನಿದೆಪ್ಪ ಅಂದರೆ ಸಿತಾರ್ ವಾದ್ಯದಲ್ಲಿ ಎಷ್ಟು ಥಾಟುಗಳಿವೆ? ಸಿತಾರ್ ವಾದ್ಯದಲ್ಲಿ ಎಷ್ಟು ಥಾಟುಗಳಿವೆ ಅಥವಾ ಸಿತಾರ್ದಲ್ಲಿ ಎಷ್ಟು ಥಾಟುಗಳಿವೆ? ಆಪ್ಷನ್ ಎ 5, ಆಪ್ಷನ್ ಬಿ 3, ಆಪ್ಷನ್ ಸಿ 8, ಆಪ್ಷನ್ ಡಿ 2. ಎಷ್ಟು ಥಾಟುಗಳಿವೆ ಸಿತಾರದಲ್ಲಿ ಅಂತ ಅದರ ಉತ್ತರ ಏನಪ್ಪಾ ಅಂತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ 2. ಸಿತಾರದಲ್ಲಿ ಒಟ್ಟು 2 ಥಾಟುಗಳಿವೆ. ಅವು ಯಾವ ಥಾಟ್ ಅಂತಂದ್ರೆ ಅಚಲ್ ಥಾಟ್ ಮತ್ತು ಛಲ್ ಥಾಟ್ ಅಥವಾ ಛಲ್ ಥಾಟ್ ಮತ್ತು ಅಚಲ್ ಥಾಟ್. ಈ 2 ಥಾಟುಗಳು ನಮ್ಮ ಸಿತಾರ್ ಜಗತ್ತಿನಲ್ಲಿ ಇವೆ. ಅದಕ್ಕೆ 2 ಥಾಟುಗಳು ಇಸ್ ದ ರೈಟ್ ಆನ್ಸರ್. ಅದನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 120 ಕ್ವಶನ್ ನಂಬರ್ ಏನಪ್ಪಾ ಅಂತಂದ್ರೆ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಕಿರಿಯ ಪುತ್ರನ ಹೆಸರೇನು? ಕ್ವಶನ್ ಇನ್ನೊಮ್ಮೆ ಕೇಳಿ ವಿದ್ಯಾರ್ಥಿಗಳೇ. ಸಂಗೀತ ಸಾಮ್ರಾಟರಾದಂತಹ ತಾನ್ಸೇನ್ ಅವರ ಕಿರಿಯ ಪುತ್ರನ ಹೆಸರೇನು? ಆಪ್ಷನ್ ಎ ಬಿಲಾಸ್ ಖಾನ್, ಆಪ್ಷನ್ ಬಿ ಸೂರತ್ ಸೇನ್, ಆಪ್ಷನ್ ಸಿ ತರಂಗ್ ಸೇನ್, ಆಪ್ಷನ್ ಡಿ ಶ್ಯಾಮ್ರಂಗ್. ಈ 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಆಪ್ಷನ್ ಎ ಬಿಲಾಸ್ ಖಾನ್, ಆಪ್ಷನ್ ಬಿ ಸೂರತ್ ಸೇನ್, ಆಪ್ಷನ್ ಸಿ ತರಂಗ್ ಸೇನ್, ಆಪ್ಷನ್ ಡಿ ಶ್ಯಾಮ್ರಂಗ್. ಇದರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಇದೆ ಅಂತಂದ್ರೆ ಆಪ್ಷನ್ ಎ ಬಿಲಾಸ್ ಖಾನ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಬಿಲಾಸ್ ಖಾನ್ ಯಾರು? ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಕಿರಿಯ ಪುತ್ರನ ಹೆಸರು ಬಿಲಾಸ್ ಖಾನ್. ಓಕೆ. ಕ್ವಶನ್ ನಂಬರ್ 121 ಕ್ವಶನ್ ಏನಪ್ಪಾ ಅಂತಂದ್ರೆ ಸಂಗೀತ್ ಪಾರಿಜಾತ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಸಂಗೀತ್ ಪಾರಿಜಾತ ಗ್ರಂಥವನ್ನು ಯಾರು ಬರೆದಿದ್ದಾರೆ ಅಥವಾ ಯಾರು ರಚನೆ ಮಾಡಿದ್ದಾರೆ? ಆಪ್ಷನ್ ಎ ವೆಂಕಟಮುಖಿ, ಆಪ್ಷನ್ ಬಿ ಶಾರಂಗ್ ದೇವ್, ಆಪ್ಷನ್ ಸಿ ಅಹೋಬಲ್, ಆಪ್ಷನ್ ಡಿ ಭರತ್ ಮುನಿ. ಇದರಲ್ಲಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಅಹೋಬಲ್. ಅಹೋಬಲ್ ಈತ ಏನು ಮಾಡಿದಾನಂದ್ರೆ ಸಂಗೀತ್ ಪಾರಿಜಾತ ಗ್ರಂಥವನ್ನು ಬರೆದಿದ್ದಾನೆ. ಸಂಗೀತ್ ಪಾರಿಜಾತ ಈ ಗ್ರಂಥವನ್ನು ಅಹೋಬಲ್ ಬರೆದಿದ್ದಾನೆ. ಅಹೋಬಲ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 121 ಕ್ವಶನ್ 127ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಮಾನ್ ಕುತೂಹಲ್ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಮಾನ್ ಕುತೂಹಲ್ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಅಹೋಬಲ್, ಆಪ್ಷನ್ ಬಿ ವೆಂಕಟಮುಖಿ, ಆಪ್ಷನ್ ಸಿ ಮಾನಸಿವ್ ತೋಮರ್, ಆಪ್ಷನ್ ಡಿ ಶಾರಂಗ್ ದೇವ. ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಮಾನ್ ಕುತೂಹಲ್ ಈ ಗ್ರಂಥವನ್ನು ಮಾನಸಿವ್ ತೋಮರ್ ಈತ ಬರೆದಿದ್ದಾನೆ. ಆಪ್ಷನ್ ಸಿ ಮಾನಸಿವ್ ತೋಮರ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ಅದನ್ನು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಮಾನ್ ಕುತೂಹಲ್ ಈ ಗ್ರಂಥವನ್ನ ಮಾನಸಿವ್ ತೋಮರನೇ ಬರೆದಿದ್ದಾನೆ. ದಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 123 ಸ್ವರಮೇಳ ಕಲಾನಿಧಿ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ಸ್ವರಮೇಳ ಕಲಾನಿಧಿಯನ್ನ ಯಾರು ಬರೆದಿದ್ದಾರೆ? ಆಪ್ಷನ್ ಎ ರಮಾಮಾತ್ಯ, ಆಪ್ಷನ್ ಬಿ ಶಾರಂಗ್ ದೇವ, ಆಪ್ಷನ್ ಸಿ ಅಹೋಬಲ್, ಆಪ್ಷನ್ ಡಿ ವೆಂಕಟಮುಖಿ. ಈ ಪುಸ್ತಕವನ್ನು ಯಾರು ಬರ್ದಾರಪ್ಪ ಸ್ವರಮೇಳ ಕಲಾನಿಧಿ ಅಂತ ಅಂದ್ರೆ ಯಾರು ಬರ್ದಾರ? ರಮಾಮಾತ್ಯ. 16ನೇ ಶತಮಾನದಲ್ಲಿರುವಂಥ ರಮಾಮಾತ್ಯ ಸ್ವರಮೇಳ ಕಲಾನಿಧಿ ಗ್ರಂಥವನ್ನು ಬರೆದಿದ್ದಾನೆ. ಅದಕ್ಕೆ ರಮಾಮಾತ್ಯ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಟುಕೊಳ್ಳಿ. ಸ್ವರಮೇಳ ಕಲಾನಿಧಿ ಗ್ರಂಥವನ್ನು ರಮಾಮಾತ್ಯ ಬರೆದಿದ್ದಾನೆ. ಬೇರೆ ಯಾವುದು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 124 ಏನಪ್ಪಾ ಅಂತಂದ್ರೆ
ಚತುರ್ದಂಡಿ ಪ್ರಕಾಶಿಕ ಚತುರ್ದಂಡಿ ಪ್ರಕಾಶಿಕ ಎಂಬ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಚತುರ್ದಂಡಿ ಪ್ರಕಾಶಿಕ ಎಂಬ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ವೆಂಕಟಮುಖಿ, ಆಪ್ಷನ್ ಬಿ ಶಾರಂಗದೇವ್, ಆಪ್ಷನ್ ಸಿ ರಮಾಮಾತ್ಯ, ಆಪ್ಷನ್ ಡಿ ಅಹೋಬಲ್. ಸ್ವರ ಚತುರ್ದಂಡಿ ಪ್ರಕಾಶಿಕ ಪುಸ್ತಕ ಹೆಸರು, ಗ್ರಂಥದ ಹೆಸರು ಚತುರ್ದಂಡಿ ಪ್ರಕಾಶಿಕ. ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ವೆಂಕಟಮುಖಿ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಚತುರ್ದಂಡಿ ಪ್ರಕಾಶಿಕ ಈ ಗ್ರಂಥವನ್ನ ವೆಂಕಟಮುಖಿ ಅವರು ಬರೆದಿದ್ದಾರೆ. ದಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 125. ಕ್ವಶನ್ ನಂಬರ್ 125 ಏನಪ್ಪಾ ಅಂತಂದ್ರೆ, ಕ್ರಮಿಕ ಪುಸ್ತಕಮಾಲಾ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ವಿ ಎನ್ ಭಾತ್ಕಂಡೆ, ಆಪ್ಷನ್ ಬಿ ವಿ ಡಿ ಪಲುಸ್ಕರ್, ಆಪ್ಷನ್ ಸಿ ನಾರಾಯಣ ಭಟ್, ಆಪ್ಷನ್ ಡಿ ಸೂರ್ಯನಾರಾಯಣ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಕ್ರಮಿಕ ಪುಸ್ತಕಮಾಲಾ ಈ ಗ್ರಂಥವನ್ನು ಯಾರು ಬರೆದಾರ? ಆಪ್ಷನ್ ಎ ವಿ ಎನ್ ಭಾತ್ಕಂಡೆ, ವಿಷ್ಣು ನಾರಾಯಣ್ ಭಾತ್ಕಂಡೆ ಇವರು ಕ್ರಮಿಕ ಪುಸ್ತಕ ಮಾಲಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ದಟ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 126 ಏನಪ್ಪಾ ಅಂದ್ರೆ, ರಾಗ್ ವಿಬೋಧ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ರಾಗ್ ವಿಬೋಧ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಪಂಡಿತ್ ಸೋಮನಾಥ್, ಆಪ್ಷನ್ ಬಿ ಭಾತ್ಕಂಡೆ, ಆಪ್ಷನ್ ಸಿ ಪಲುಸ್ಕರ್, ಆಪ್ಷನ್ ಡಿ ಅಹೋಬಲ್. ಇದರಲ್ಲಿ ರೈಟ್ ಆನ್ಸರ್ ಯಾವುದಿದೆ? ರಾಗ್ ವಿಬೋಧ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಪಂಡಿತ್ ಸೋಮನಾಥ್ ಇಸ್ ದ ರೈಟ್ ಆನ್ಸರ್. ರಾಗ್ ವಿಬೋಧ ಈ ಗ್ರಂಥವನ್ನು ಸೋಮನಾಥ್ ಎಂಬ ಲೇಖಕ ಬರೆದಿದ್ದಾನೆ. ದಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 126. ಕ್ವಶನ್ ನಂಬರ್ 127 ಏನಪ್ಪಾ ಅಂತಂದ್ರೆ, ಭಾರತದ 2 ಮಹಾಕಾವ್ಯಗಳು ಯಾವುವು? ಭಾರತದ 2 ಮಹಾಕಾವ್ಯಗಳು ಯಾವುವು ಅಂದ್ರೆ ಅವರ ಹೆಸರು ಏನು ಅಂತ ಅರ್ಥ. ಆಪ್ಷನ್ ಎ ವಾಯುಪುರಾಣ, ಆಪ್ಷನ್ ಬಿ ಮಾರ್ಕಂಡೇ ಪುರಾಣ, ಆಪ್ಷನ್ ಸಿ ಶಿವಪುರಾಣ, ಆಪ್ಷನ್ ಡಿ ರಾಮಾಯಣ ಮತ್ತು ಮಹಾಭಾರತ. ಈ 4ರಲ್ಲಿ ಎಕ್ಸಾಕ್ಟ್ ಆನ್ಸರ್ ಯಾವುದಾದ, ಕರೆಕ್ಟ್ ಆನ್ಸರ್ ಯಾವುದಾದ ವಿದ್ಯಾರ್ಥಿಗಳೇ? ಭಾರತದ 2 ಮಹಾಕಾವ್ಯಗಳು ಹೆಸರು ಏನಪ್ಪಾ ಅಂತಾರೆ? ಆಪ್ಷನ್ ಡಿ ರಾಮಾಯಣ ಅಂಡ್ ಮಹಾಭಾರತ. ಇವು ಎರಡಕ್ಕೂ ನಾವು ಏನು ಕರಿತೀವಪ್ಪ ಅಂದ್ರೆ ಭಾರತದ 2 ಮಹಾಕಾವ್ಯಗಳು ಅಂತ ನಾವು ಕರಿತೀವಿ. ಇದನ್ನ ನೆನಪಿಟ್ಟುಕೊಳ್ಳ್ರಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 128 ಏನಿದೆಪ್ಪ ಅಂದ್ರೆ, ತಾಳದಲ್ಲಿ ಅತಿ ದೊಡ್ಡ ತಾಳ ಅದರ ಹೆಸರೇನು? ತಾಳದಲ್ಲಿ ಅತಿ ದೊಡ್ಡ ತಾಳದ ಹೆಸರೇನು? ಅಥವಾ ತಾಳದಲ್ಲಿ ಅತಿ ದೊಡ್ಡ ತಾಳ ಯಾವುದು, ಅದರ ಹೆಸರೇನು ಅಂತ ಹೇಳದಂಗ. ಆಪ್ಷನ್ ಎ ದಾದ್ರಾ, ಆಪ್ಷನ್ ಬಿ ರೂಪಕ್, ಆಪ್ಷನ್ ಸಿ ಏಕ್ತಾಳ್, ಆಪ್ಷನ್ ಡಿ ತೀನ್ ತಾಳ್. ಇದರಲ್ಲಿ ಯಾವ ತಾಳ ದೊಡ್ಡದಿದೆ? ಆಪ್ಷನ್ ಡಿ ತೀನ್ ತಾಳ್. ಈ ತಾಳ ಏನದಲ್ಲ, ತಾಳದಲ್ಲೇ ಅತಿ ದೊಡ್ಡ ತಾಳ ಇದು ತೀನ್ ತಾಳ. ಅದಕ್ಕೆ ಎದಕ್ಕೆ ದೊಡ್ಡದಂತ, ಅದರಲ್ಲಿ 16 ಮಾತ್ರೆಗಳಿವೆ. ಅದಕ್ಕೆ ತಬಲ ಜಗತ್ತಿನಲ್ಲಿಯೇ ತಿಂತಾಲ್ ಏನದಪ್ಪ ಅಂದ್ರೆ ಅದು ದೊಡ್ಡ ತಾಳವಾಗಿದೆ. ಅದಕ್ಕೆ ತಿಂತಾಲ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. 129th ಕ್ವಶನ್ ಏನಿದೆಪ್ಪ ಅಂದ್ರೆ, ತಾಳದಲ್ಲಿ ಅತಿ ಸಣ್ಣ ತಾಳ ಯಾವುದು? ಅದು ದೊಡ್ಡ ತಾಳ ಇತ್ತು, ಈಗ ಅತಿ ಸಣ್ಣ ತಾಳ ಯಾವುದು? ಆಪ್ಷನ್ ಎ ತಾಳದಲ್ಲಿ ಅತಿ ಸಣ್ಣ ತಾಳ ಹೆಸರೇನು? ಆಪ್ಷನ್ ಎ ರೂಪಕ್ ತಾಳ್, ಆಪ್ಷನ್ ಬಿ ತೀನ್ ತಾಳ್, ಆಪ್ಷನ್ ಸಿ ಏಕ್ ತಾಳ್, ಆಪ್ಷನ್ ಡಿ ದಾದ್ರಾ. ಅದಕ್ಕೆ ಏನಪ್ಪ ಅಂತಂದ್ರೆ, ತಾಳ ಜಗತ್ತಿನಲ್ಲಿ ಅತಿ ಸಣ್ಣ ತಾಳ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ದಾದ್ರಾ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದರಲ್ಲಿ ಕೇವಲ 6 ಮಾತ್ರೆಗಳು ಮಾತ್ರ ಇವೆ. ತಬಲಾ ಜಗತ್ತಿನಲ್ಲಿ ಇದಕ್ಕೆ ನಾವು ಸಣ್ಣ ತಾಳ ಅಂತೀವಿ, ತಿಂತಾಲಕ್ಕೆ ನಾವು ದೊಡ್ಡ ತಾಳ ಅಂತೀವಿ. ಯಾಕಂದ್ರೆ ಅದ್ರಾಗ 16 ಮಾತ್ರ ಅವ, ಇದ್ರ ಅತಿ ಕಡಿಮೆ ಅವ. ಇದಕ್ಕೆ ನಾವು ಸಣ್ಣ ತಾಳ ಅಂತೀವಿ. ದೊಡ್ಡ ತಾಳ ತಿಂತಾಳ ಕರೆಕ್ಟು, ಸಣ್ಣ ತಾಳ ದಾದ್ರಾ ಕರೆಕ್ಟು. ಅದಕ್ಕೆ ಇವನು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಕರೆಕ್ಟ್ ಟಿಕ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ದಾದ್ರಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 130 130ನೇ ಕ್ವಶನ್ ಏನಪ್ಪಾ ಅಂದ್ರೆ, ಸಂಗೀತ ಸಮಯ ಸಾರ.
ಸಂಗೀತ ಸಮಯ ಸಾರ. ಸಂಗೀತ ಸಮಯ ಸಾರ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಸಂಗೀತ ಸಮಯ ಸಾರ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ ಅಥವಾ ಯಾರು ಬರೆದಿದ್ದಾರೆ? ಆಪ್ಷನ್ ಎ ಪಾರ್ಶ್ವದೇವ, ಆಪ್ಷನ್ ಬಿ ಶಾರಂಗದೇವ, ಆಪ್ಷನ್ ಸಿ ಅಹೋಬಲ, ಆಪ್ಷನ್ ಡಿ ವೆಂಕಟಮುಖಿ. ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಇದೆ? ಯಾವುದು? ಸಂಗೀತ ಸಮಯ ಸಾರ ಈ ಗ್ರಂಥದ ಲೇಖಕ ಯಾರಪ್ಪ ಅಂತಂದ್ರೆ ಆಪ್ಷನ್ ಎ. ಯಾರಪ್ಪ ಅವ್ರ ಹೆಸರು? ಪಾರ್ಶ್ವದೇವ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಸಂಗೀತ ಸಮಯ ಸಾರ ಈ ಗ್ರಂಥವನ್ನು ಪಾರ್ಶ್ವದೇವ ಬರೆದಿದ್ದಾನೆ. ಕ್ವಶನ್ ನಂಬರ್ 131, 131ನೇ ಕ್ವಶನ್ ಏನಪ್ಪಾ ಅಂದ್ರೆ ಸಂಗೀತ ರತ್ನಾವಲಿ. ಸಂಗೀತ ರತ್ನಾವಲಿ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಸಂಗೀತ ರತ್ನಾವಲಿ ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಸೋಮರಾಜ್ ದೇವ್, ಆಪ್ಷನ್ ಬಿ ವೆಂಕಟಮುಖಿ, ಆಪ್ಷನ್ ಸಿ ಶಾರಂಗದೇವ್, ಆಪ್ಷನ್ ಡಿ ಅಹೋಬಲ್. ಈ ನಾಲ್ಕರಲ್ಲಿ ಯಾರ್ದು ಕರೆಕ್ಟ್ ಆನ್ಸರ್ ಇದೆ? ಸಂಗೀತ ರತ್ನಾವಲಿ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ಆಪ್ಷನ್ ಎ ಸೋಮರಾಜ್ ದೇವ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಸೋಮರಾಜ್ ದೇವ್ ಅನ್ನೋರು ಏನು ಮಾಡ್ಯಾರಪ್ಪ ಅಂತಂದ್ರೆ ಸಂಗೀತ ರತ್ನಾವಲಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. 132 ಕ್ವಶನ್ ನಂಬರ್ 132 ಏನಪ್ಪಾ ಅಂತಂದ್ರೆ ರಾಗ್ ವಿಬೋಧ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ರಾಗ್ ವಿಬೋಧ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ಆಪ್ಷನ್ ಎ ಸೋಮನಾಥ್, ಆಪ್ಷನ್ ಬಿ ಕಲ್ಲಿನಾಥ್, ಆಪ್ಷನ್ ಸಿ ಅಹೋಬಲ್, ಆಪ್ಷನ್ ಡಿ ಶಾರಂಗದೇವ್. ಈ ನಾಲ್ಕರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆಯಪ್ಪ ಅಂದ್ರೆ ಸೋಮನಾಥ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಸೋಮನಾಥ್ ಇಸ್ ದ ರೈಟ್ ಆನ್ಸರ್. ಪಂಡಿತ್ ಸೋಮನಾಥ್ ಅವರು ರಾಗ್ ವಿಬೋಧ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಸೋಮನಾಥ್ ಇಸ್ ದ ರೈಟ್ ಆನ್ಸರ್. ಅನ್ನು ಕ್ಲಿಕ್ ಮಾಡಿ. 133 133ನೇ ಕ್ವಶನ್ ಏನಪ್ಪಾ ಅಂದ್ರೆ ರಾಜ ಮಾನ್ಸಿಂಗ್ ತೋಮರ್ ಆಳಿದ ರಾಜ್ಯ ಯಾವುದು? ಮಾನ್ಸಿಂಗ್ ತೋಮರ್ ರಾಜ ಏನದನಲ್ಲ ಅವ ಒಂದು ರಾಜ್ಯವನ್ನು ಆಳಿದ, ಅಡ್ಮಿನಿಸ್ಟ್ರೇಟಿವ್ ಮಾಡಿದ, ರೂಲ್ ಮಾಡಿದ, ರಾಜನಾಗಿ ಕೆಲಸ ಮಾಡಿದ. ಆ ಊರಿನ ಹೆಸರು ಯಾವುದು ಅಂದ್ರೆ ರಾಜ ಮಾನ್ಸಿಂಗ್ ತೋಮರ್ ಆಳಿದ ರಾಜ್ಯ ಯಾವುದು? ಆಪ್ಷನ್ ಎ ಗ್ವಾಲಿಯರ್, ಆಪ್ಷನ್ ಬಿ ಡೆಲ್ಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕರ್ನಾಟಕ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಯಾವುದು? ರಾಜ ಮಾನ್ಸಿಂಗ್ ತೋಮರ್ ಆಳಿದ ರಾಜ್ಯ ಯಾವುದು? ಆಪ್ಷನ್ ಎ ಗ್ವಾಲಿಯರ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಗ್ವಾಲಿಯರ್ನ ಟಿಕ್ ಮಾಡಿ. ಗ್ವಾಲಿಯರ್ ಈ ರಾಜ್ಯವನ್ನ ರಾಜ ಮಾನ್ಸಿಂಗ್ ತೋಮರ್ ಆಳಿದ್ದಾನೆ. ದಟ್ ಇಸ್ ದ ರೈಟ್ ಆನ್ಸರ್. 134 ಕ್ವಶನ್ ದಮಾರ್ ಗಾಯನಕ್ಕೆ ಇನ್ನೊಂದು ಹೆಸರೇನು? ದಮಾರ್ ಗಾಯನ ಅದಕ್ಕೆ ಇನ್ನೊಂದು ಹೆಸರಿದೆ. ಅದರ ಹೆಸರು ಏನು? ಆಪ್ಷನ್ ಎ ಹೋರಿ, ಆಪ್ಷನ್ ಬಿ ಖ್ಯಾಲ್, ಆಪ್ಷನ್ ಸಿ ಟಪ್ಪ, ಆಪ್ಷನ್ ಡಿ ಗಜಲ್. ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಇದೆ ಅಂದ್ರೆ ದಮಾರ್ ಗಾಯನಕ್ಕೆ ಮತ್ತೊಂದು ಹೆಸರು ಇದೆ. ಆ ಹೆಸರು ಯಾವುದು? ಆಪ್ಷನ್ ಎ ಹೋರಿ ಇಸ್ ದ ರೈಟ್ ಆನ್ಸರ್. ದಮಾರ್ ಗಾಯನಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಹೋರಿ ಅಂತ ನಾವು ಕರೆಯುತ್ತೇವೆ. ಅದಕ್ಕೆ ಹೋರಿ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 135 135ನೇ ಕ್ವಶನ್ ಏನಪ್ಪಾ ಅಂದ್ರೆ ಕೋಹಲ್ ಇವನು ಯಾರ ಮಗ? ಕೋಹಲ್ ಇವನು ಯಾರ ಮಗ? ಇದು ಒಬ್ಬ ವ್ಯಕ್ತಿ ಹೆಸರು. ಅವನ ಹೆಸರು ಕೋಹಲ್. ಆದರೆ ಇವು ಯಾರ ಮಗ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಭರತ್ ಮುನಿ, ಆಪ್ಷನ್ ಬಿ ಶಾರಂಗದೇವ, ಆಪ್ಷನ್ ಸಿ ವೆಂಕಟಮುಖಿ, ಆಪ್ಷನ್ ಡಿ ಮತಂಗ್ ಮುನಿ. ಯಾರ ಮಗ ಇವ? ಕೋಹಲ್ ಅನ್ನವ ಯಾರ ಮಗ ಇವ? ಆಪ್ಷನ್ ಎ ಭರತ್ ಮುನಿ ಇಸ್ ದ ರೈಟ್ ಆನ್ಸರ್. ಭರತ್ ಮುನಿಯ ಮಗನ ಹೆಸರು ಕೋಹಲ್ ಅಂತ ಕರೆಯುತ್ತಾರೆ. ಆದ್ದರಿಂದ ಭರತ್ ಮುನಿ ಇಸ್ ದ ರೈಟ್ ಆನ್ಸರ್. ಕೋಹಲ್ ಇವನು ಯಾರ ಮಗ? ಇವ ಭರತ್ ಮುನಿಯ ಮಗ. ದಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 136 136ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಗೀತ್ ಗೋವಿಂದ್ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ಯಾರು ಈ ಗ್ರಂಥವನ್ನು ಬರೆದಿದ್ದಾರೆ? ಗ್ರಂಥದ ಹೆಸರೇನು? ಗೀತ್ ಗೋವಿಂದ್.
ಈ ಗೀತ್ ಗೋವಿಂದವನ್ನು ಯಾರು ಸೃಷ್ಟಿ ಮಾಡಿದರು, ಯಾರು ಬರೆದರು? ಆಪ್ಷನ್ ಎ ಜಯದೇವ್ ಕವಿ, ಆಪ್ಷನ್ ಬಿ ಮತಂಗ್ ಮುನಿ, ಆಪ್ಷನ್ ಸಿ ಶಾರಂಗದೇವ್, ಆಪ್ಷನ್ ಡಿ ಮತಂಗ, ಆಪ್ಷನ್ ಡಿ ಅಹೋಬಲ್. ಇದು 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಗೀತ್ ಗೋವಿಂದ್ ಈ ಗ್ರಂಥವನ್ನು ಯಾರು ರಚನೆ ಮಾಡಿದರು? ಯಾರು ರಚನೆ ಮಾಡಿದರು ಅಂದರೆ ಆಪ್ಷನ್ ಎ ಜಯದೇವ್ ಕವಿ. ಜಯದೇವ್ ಕವಿ 12ನೇ ಶತಮಾನದಲ್ಲಿ ಗೀತ್ ಗೋವಿಂದ್ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಅದಕ್ಕೆ ಗೀತ್ ಗೋವಿಂದನ್ ಬರೆದವನ ಹೆಸರು ಏನಪ್ಪಾ ಅಂದರೆ ಜಯದೇವ್ ಕವಿ ಈಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. 137 ಕ್ವಶನ್ ಏನಪ್ಪಾ ಅಂತಂದರೆ ಕೀರ್ತನ್ ಶಬ್ದದ ಜನಕನ ಯಾರು? ಕೀರ್ತನ್ ಅಂತ ಹೆಸರು ಕೊಟ್ಟವ್ರು ಯಾರು? ಅವನ ಹೆಸರು ಏನು? ಕೀರ್ತನ್ ಅಂತ ಕರೆದವ್ರು ಯಾರು? ಆನ್ಸರ್ ಏನಪ್ಪಾ ಅಂತಂದರೆ ಆಪ್ಷನ್ ಏನಪ್ಪಾ ಅಂತಂದರೆ ಚೈತನ್ಯ ಮಹಾಪ್ರಭು, ಆಪ್ಷನ್ ಬಿ ಮತಂಗ್ ಮುನಿ, ಆಪ್ಷನ್ ಸಿ ಕನಕದಾಸ್, ಆಪ್ಷನ್ ಡಿ ತ್ಯಾಗರಾಜ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ? ಕೀರ್ತನ್ ಶಬ್ದದ ಜನಕನ ಯಾರು? ಈ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ ಎ ಯಾರಪ್ಪ ಅಂದರೆ ಚೈತನ್ಯ ಮಹಾಪ್ರಭು ಈಸ್ ದ ರೈಟ್ ಆನ್ಸರ್. ಚೈತನ್ಯ ಮಹಾಪ್ರಭು ಕೀರ್ತನ್ ಶಬ್ದದ ಜನಕನಾಗಿದ್ದಾನೆ, ಉತ್ಪತ್ತಿ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಚೈತನ್ಯ ಮಹಾಪ್ರಭು ಎಂಬುದೇ ಕರೆಕ್ಟ್ ಆನ್ಸರ. ಅದನ್ನು ನೆನಪಿಟ್ಟು ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 138, 138ನೇ ಕ್ವಶನ್ ಏನಪ್ಪ ಅಂದರೆ ಕೀರ್ತನ್ ಏನು ಗಾಯನದ ಕೀರ್ತನ್ ಏನಿದೆಯಲ್ಲ ಅದರಲ್ಲಿ ಬರುವಂಥ ಸಬ್ಜೆಕ್ಟ್ ಮ್ಯಾಟ್ರ್ ಏನು? ದಿಸ್ ಇಸ್ ದ ಕ್ವಶನ್. ಅಂದರೆ ಕೀರ್ತನವು ಅಭಿವ್ಯಕ್ತಗೊಳಿಸುವ ವಿಷಯ ಯಾವುದು? ಯಾವ್ದು ಬಗ್ಗೆ ಸಬ್ಜೆಕ್ಟ್ ಮ್ಯಾಟರ್ ಅದ ಕೀರ್ತನದಲ್ಲಿ? ಕೀರ್ತನದಲ್ಲಿ ಯಾವ ವಿಷಯ ಒಳಗೊಂಡಿದೆ ಅಂತ ಅದು ಪ್ರಶ್ನೆ. ಅದಕ್ಕೆ ಆಪ್ಷನ್ ಏನಪ್ಪ? ದೇವರ ಬಗ್ಗೆ, ಆಪ್ಷನ್ ಬಿ ಮನುಷ್ಯರ ಬಗ್ಗೆ, ಆಪ್ಷನ್ ಸಿ ಪ್ರಜೆಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಆಪ್ಷನ್ ಡಿ ರಾಕ್ಷಸರ ಬಗ್ಗೆ. ಈ 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಕೀರ್ತನ ಅದರ ಬರುವಂಥ ಸಬ್ಜೆಕ್ಟ್ ಮ್ಯಾಟರ್ ಯಾವುದು? ಕೀರ್ತನದಲ್ಲಿ ಬರುವಂಥ ಸಬ್ಜೆಕ್ಟ್ ಮ್ಯಾಟರ್ ಬೇರೆ ಯಾವುದೂ ಅಲ್ಲ, ಅದು ದೇವರ ಬಗ್ಗೆ ಶ್ಲಾಘಿಸ್ತದೆ, ದೇವರ ಬಗ್ಗೆ ವರ್ಣನೆ ಮಾಡ್ತದೆ. ಆದ್ದರಿಂದ ದೇವರ ಬಗ್ಗೆ ಅನ್ನುವುದೇ ಏನು ಕೀರ್ತನ ಅಭಿವ್ಯಕ್ತಗೊಳಿಸುತ್ತದೆ. ಕೀರ್ತನದಲ್ಲಿ ನಾವೇನು ಕಾಣ್ತೀವಿ? ದೇವರ ನಾಮಾವಳಿ ಕಾಣ್ತೀವಿ, ದೇವರ ವರ್ಣನೆಯನ್ನು ನಾವು ಕಾಣ್ತೀವಿ. ಆದ್ದರಿಂದ ಕೀರ್ತನವು ಅಭಿವ್ಯಕ್ತಿಗೊಳಿಸುವ ವಿಷಯ ಯಾವುದಪ್ಪ ಅಂತಂದರೆ ಅದು ದೇವರ ಬಗ್ಗೆ ಇರುತ್ತದೆ. ಅದಕ್ಕೆ ದೇವರ ಬಗ್ಗೆ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 139, 139ನೇ ಕ್ವಶನ್ ಏನಪ್ಪಾ ಅಂದರೆ ಸಂಗೀತ್ ಪಾರಿಜಾತ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಸಂಗೀತ್ ಪಾರಿಜಾತ ಗ್ರಂಥವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಸಂಗೀತ್ ಪಾರಿಜಾತ ಗ್ರಂಥವನ್ನು ಕ್ವಶನ್ ನಂಬರ್ 138, ಐ ಆಮ್ ಸಾರಿ, ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ಕ್ವಶನ್ ನಂಬರ್ 139, ಕ್ವಶನ್ 139 ಏನಿದೆಪ್ಪ ಅಂದರೆ ಸಂಗೀತ್ ಪಾರಿಜಾತ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನು ಫಾರ್ಸಿ ಭಾಷೆಯಲ್ಲಿ ಅನುವಾದ ಮಾಡಿದವರು ಯಾರು? ದಿಸ್ ಇಸ್ ದ ಕ್ವಶನ್. ಕ್ವಶನ್ ಏನಿದೆ 139 ಕ್ವಶನ್ ನಂಬರ್, ಸಂಗೀತ ಪಾರಿಜಾತ ಈ ಗ್ರಂಥವನ್ನು ಫಾರ್ಸಿ ಭಾಷೆಯಲ್ಲಿ ಯಾರು ಮಾಡಿದರು? ಯಾರು ಅನುವಾದ ಮಾಡಿದರು? ದಿಸ್ ಇಸ್ ದ ಕ್ವಶನ್. ಆನ್ಸರ್ ಆಪ್ಷನ್ ಎ ಏನಪ್ಪ? ದೀನಾನಾಥ್, ಆಪ್ಷನ್ ಬಿ ಸೋಮನಾಥ್, ಆಪ್ಷನ್ ಸಿ ಕಲ್ಲಿನಾಥ್, ಆಪ್ಷನ್ ಡಿ ಅಹೋಬಲ್. ಈ 4 ಮಂದಿ ಒಳಗೆ ಯಾವ್ದು ಹೆಸರು ಕರೆಕ್ಟ್ ಇದೆ? ಯಾವಪ್ಪ ಅಂದರೆ ಸಂಗೀತ್ ಪಾರಿಜಾತ ಈ ಗ್ರಂಥವನ್ನು ಫಾರ್ಸಿ ಭಾಷೆಯಲ್ಲಿ ಅನುವಾದ ಮಾಡಿದವರು ಯಾರು? ಅವ್ರ ಹೆಸರು ಏನಪ್ಪ ಅಂತಂದರೆ ಆಪ್ಷನ್ ಎ ದೀನಾನಾಥ್ ಈಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ದೀನಾನಾಥ್ ಈಸ್ ದ ರೈಟ್ ಆನ್ಸರ್. ಅದೇನಪ್ಪ ಅಂತಂದರೆ ಅವ ಏನು ಮಾಡಿದ ಅಂತಂದರೆ ಸಂಗೀತ್ ಪಾರಿಜಾತ ಗ್ರಂಥವನ್ನು ಫಾರ್ಸಿ ಭಾಷೆಯಲ್ಲಿ ಅನುವಾದ ಮಾಡಿದವರು. ಕ್ವಶನ್ ನಂಬರ್ 140, 140ನೇ ಕ್ವಶನ್ ಏನಿದೆಪ್ಪ ಅಂದರೆ ಯೂನಿವರ್ಸಲ್ ಹಿಸ್ಟ್ರಿ ಆಫ್ ಮ್ಯೂಸಿಕ್ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ? ಯಾರು ಬರೆದಾರೆ ಈ ಬುಕ್ಕನ್ನು? ಅದು ಇಂಗ್ಲಿಷ್ ಒಳಗೆ ಬರೆದಿದ್ದಾರೆ. ಯಾವಪ್ಪ ಅಂದರೆ ಯೂನಿವರ್ಸಲ್ ಹಿಸ್ಟ್ರಿ ಆಫ್ ಮ್ಯೂಸಿಕ್ ಈ ಗ್ರಂಥವನ್ನು ಯಾರು ಬರೆದಾರ? ದಟ್ ಈಸ್ ದ ಕ್ವಶನ್. ಆಪ್ಷನ್ ಏನಪ್ಪ? ಆಪ್ಷನ್ ಎ ಸೌರೇಂದ್ರ ಮೋಹನ್ ಟ್ಯಾಗೋರ್.
ಸೌರೇಂದ್ರ ಮೋಹನ್ ಟ್ಯಾಗೋರ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಸೋಮನಾಥ್, ಆಪ್ಷನ್ ಡಿ ಕಲ್ಲಿನಾಥ್. ಈ 4 ಮಂದಿಯೊಳಗೆ ಯಾರು ಬರೆದಿದ್ದಾರೆ ಅಂತ ನಾವು ವಿಚಾರ ಮಾಡಿದಾಗ ಆಪ್ಷನ್ ಎ ಸೌರೇಂದ್ರ ಮೋಹನ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. ಯೂನಿವರ್ಸಲ್ ಹಿಸ್ಟ್ರಿ ಆಫ್ ಮ್ಯೂಸಿಕ್ ಈ ಗ್ರಂಥವನ್ನು ಸೌರೇಂದ್ರ ಮೋಹನ್ ಟ್ಯಾಗೋರ್ ಇವರು ರಚನೆ ಮಾಡಿದ್ದಾರೆ. ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 141, 141ನೇ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ಟುಮ್ರಿ ಗಾಯನ, ಖ್ಯಾಲ್ ಗಾಯನ, ಟುಮ್ರಿ ಗಾಯನ ಇವೆಲ್ಲ ಅನೇಕ ಗಾಯನಗಳ ಪ್ರಕಾರದವಲ್ಲ. ಈಗ ಕ್ವಶನ್ ಇರೋದೇನಪ್ಪ ಅಂದರೆ ಟುಮ್ರಿ ಇದು ಯಾವ ಶಬ್ದದಿಂದ ಹುಟ್ಟಿದೆ, ಇದು ಯಾವ ಶಬ್ದದಿಂದ ಜನ್ಮ ತಾಳಿದೆ, ಟುಮ್ರಿ ಹೆಂಗೆ ಹುಡ್ತು ಅನ್ನೋದೇ ಕ್ವಶನ್ ಏನಿದೆ. ಟುಮ್ರಿ ಇದು ಯಾವ ಶಬ್ದದಿಂದ ಹುಟ್ಟಿದೆ ಅಥವಾ ಜನ್ಮ ತಾಳಿದೆ? ಆಪ್ಷನ್ ಎ ಗಂಧರ್ವ, ಆಪ್ಷನ್ ಬಿ ಟುಮಕ್, ಆಪ್ಷನ್ ಸಿ ಖ್ಯಾಲ್, ಆಪ್ಷನ್ ಡಿ ಕವಾಲಿ. ಯಾವ ಶಬ್ದದಿಂದ ಟುಮ್ರಿ ಗಾಯನ ಜನ್ಮ ತಾಳಿದೆ? ಆಪ್ಷನ್ ಬಿ ಟುಮಕ್ ಅಂತೇಳಿ ಬರ್ತದ ಶಬ್ದ. ಓಕೆ, ಅದರಲ್ಲಿ ಟುಮಕ್ ಈ ಶಬ್ದದಿಂದ ಟುಮ್ರಿ ಗಾಯನವು ಜನ್ಮ ತಾಳಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಟುಮಕ್ ಅಂತಂದ್ರೆ ಅದು ಅದ್ರ ಇತಿಹಾಸ ಮತ್ತೆ ಹೆಚ್ಚಿಂದದ ಹೇಳಕ್ ಹೋದ್ರೆ ಲೇಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಟುಮ್ರಿ ಗಾಯನ ಜನ್ಮ ಹೆಂಗೆ ತಾಳ್ತು ಅಂದರೆ ಟುಮಕ್ ಶಬ್ದದಿಂದ ಟುಮ್ರಿ ಗಾಯನ ಜನ್ಮ ತಾಳಿದೆ ಅಂತ ತಿಳ್ಕೊಳ್ರಿ ವಿದ್ಯಾರ್ಥಿಗಳೇ. ಅದನ್ನು ಟಿಕ್ ಮಾಡಿ. ಟುಮಕ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 142 ಏನಪ್ಪಾ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಾತೃಭಾಷೆ ಯಾವುದು? ನಮ್ಮ ಮಾತೃಭಾಷೆ ಕನ್ನಡ ಇದೆ. ಹಂಗೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಾತೃಭಾಷೆ ಯಾವುದು? ಆಪ್ಷನ್ ಎ ಬಂಗಾಳಿ, ಆಪ್ಷನ್ ಬಿ ಮರಾಠಿ, ಆಪ್ಷನ್ ಸಿ ಹಿಂದಿ, ಆಪ್ಷನ್ ಡಿ ತೆಲುಗು. ಈ 4 ಭಾಷೆಯಲ್ಲಿ ಯಾವ ಮಾತೃಭಾಷೆ ಇದೆ ಅವರಿಗೆ? ಯಾರಿಗೆ? ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ. ಆಪ್ಷನ್ ಎ ಬಂಗಾಳಿ ಅಥವಾ ಬಂಗಾಳಿ ಇಸ್ ದ ರೈಟ್ ಆನ್ಸರ್. ಅದೇನಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಾತೃಭಾಷೆ ಬಂಗಾಳಿ ಅಥವಾ ಬಂಗಾಲಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 143 ಸದಾರಂಗ್ ಅವರ ನಿಜವಾದ ಹೆಸರೇನು? ಸದಾರಂಗ್ ಅದಾರಂಗ್ ಅಂತ ಹೆಸರು ಕೇಳಿದ್ರಿ. ಓಕೆ, ಈಗ ಸದಾರಂಗ್ ಮೊದಲು ಅವನು ತೋರಿ. ಸದಾರಂಗ್ ಈಗ ನಾವು ಸದಾರಂಗ್ ಅಂತ ಕರಿತೀವಿ. ಸದಾರಂಗ್ ಅದಾರಂಗ್ ಅಂತೇಳಿ ಇವರು ಫೇಮಸ್ ಆಗಿಬಿಟ್ಟಾರ ಈಗ ಸಂಗೀತ ಜಗತ್ತಲ್ಲಿ. ಆದ್ರೆ ಸದಾರಂಗ್ ಅವರ ನಿಜವಾದ ಹೆಸರೇನು? ಹೌದ್ರಿ, ನಾ ಹೇಳಿದನಲ್ಲ, ಫೇಮಸ್ ಆದಮೇಲೆ ಅವ್ರಿಗೆ ಬೇರೆ ಹೆಸರು ಕೊಡ್ತಾರ, ಅದರಲ್ಲಿ ಫೇಮಸ್ ಆಗಿ ಹೋಗ್ತಾರ ಅವರು. ಆದರೆ ಈಗ ಸದಾರಂಗ್ ಅವರ ನಿಜವಾದ ಹೆಸರು ಏನು ಅಂತ ಕ್ವಶನ್ ಇದೆ. ಆಪ್ಷನ್ ಎ ನಿಯಾಮತ್ ಖಾನ್, ಆಪ್ಷನ್ ಬಿ ಶಫೀಕ್ ಖಾನ್, ಆಪ್ಷನ್ ಡಿ ರಫೀಕ್ ಖಾನ್, ಆಪ್ಷನ್ ಸಿ ರಫೀಕ್ ಖಾನ್, ಆಪ್ಷನ್ ಡಿ ಅಮೀರ್ ಖಾನ್. ಇನ್ನೊಂದು ಕೇಳಿ. ಆಪ್ಷನ್ ಎ ನಿಯಾಮತ್ ಖಾನ್, ಆಪ್ಷನ್ ಬಿ ಶಫೀಕ್ ಖಾನ್, ಆಪ್ಷನ್ ಸಿ ರಫೀಕ್ ಖಾನ್, ಆಪ್ಷನ್ ಡಿ ಅಮೀರ್ ಖಾನ್. ಈ 4 ಉತ್ತರದಲ್ಲಿ ಯಾವುದು ಕರೆಕ್ಟ್ ಇದೆ? ಯಾರ ಹೆಸರ? ಸದಾರಂಗನ ನಿಜವಾದ ಹೆಸರು ಏನಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದು ಅಂದರೆ ನಿಯಾಮತ್ ಖಾನ್. ಇದು ಸದಾರಂಗನ ನಿಜವಾದ ಹೆಸರು. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳಿ. ಕ್ವಶನ್ ನಂಬರ್ 144 ಈಗ ಸದಾರಂಗ್ ಪಾಳೆ ಮುಗಿತು. ಈಗ ಅದಾರಂಗ್ ಇಬ್ರು ಅದಾರಲ್ಲ ಅವರು. ಅದ್ರಾಗ ಸದಾರಂಗಂದು ಮೂಲ ಹೆಸರು ಏನಾಯಿತು? ನಿಯಾಮತ್ ಖಾನ್ ಆಯಿತು. ಅದರಂತೆ ಸದಾರಂಗ ನೆಕ್ಸ್ಟ್ ಅದಾರಂಗನ ನಿಜವಾದ ಹೆಸರು ಏನು? ದಿಸ್ ಇಸ್ ದ ಕ್ವಶನ್ ಫಾರ್ ಯು. 144ನೇ ಕ್ವಶನ್ ಏನದ? ಅದಾರಂಗ್ ಅವರ ನಿಜವಾದ ಹೆಸರು ಏನು? ಆಪ್ಷನ್ ಎ ಫಿರೋಜ್ ಖಾನ್, ಆಪ್ಷನ್ ಬಿ ಶಫೀಕ್ ಖಾನ್, ಆಪ್ಷನ್ ಸಿ ರಫೀಕ್ ಖಾನ್, ಆಪ್ಷನ್ ಡಿ ಅಮೀರ್ ಖುಸ್ರೋ. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಅಂದರೆ ಅದಾರಂಗ್ ಅವನ ನಿಜವಾದ ಹೆಸರು ಆಪ್ಷನ್ ಎ ಫಿರೋಜ್ ಖಾನ್. ಇದೇನಪ್ಪ ಅಂತಾರೆ? ಅದಾರಂಗನ ನಿಜವಾದ ಹೆಸರು. ಸದಾರಂಗದ ಯಾವುದು? ನಿಯಾಮತ್ ಖಾನ್. ಅದಾರಂಗಂದು ಫಿರೋಜ್ ಖಾನ್ ಅವರ ನಿಜವಾದ ಹೆಸರು. ಅದಕ್ಕೆ ಫಿರೋಜ್ ಖಾನ್ ಎಂಬ ಹೆಸರು ಏನಿದೆಯಲ್ಲ ಅದನ್ನೇ ಟಿಕ್ ಮಾಡಿ ಅಂತ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ. ಇವನ್ನೆಲ್ಲ
ನೋಡ್ರಿ ಆಪ್ಷನ್ ಬೇಕಾದ್ ಬರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮಲ್ಲಿ ಆನ್ಸರ್ ಕರೆಕ್ಟ್ ಇತ್ತು ಅಂದ್ರೆ ಅದು ಆನ್ಸರ್ ಬರಲೇಬೇಕಲ್ಲ. ಆಪ್ಷನ್ 4 ಆನ್ಸರ್ ನಾಲ್ಕಂತೂ ಆಪ್ಷನ್ ಕೊಡ್ತಾರ, ನಿಮ್ಗೆ ಅದು ಆನ್ಸರ್ ಮೊದಲ ಗೊತ್ತಿರ್ತಾರ, ಅದು ಇದ್ದೇ ಇರ್ತದ, ಉಳ್ಕಿವೆಲ್ಲ ಖಾಲಿ ಇರ್ತಾವೆ. ಅದಕ್ಕೆ ಯಾವುದು ಕರೆಕ್ಟ್ ಅದ, ಯಾವುದು ನಿಮ್ಮ ತಿಳುವಳಿಕೆ ಒಳಗದ ಎಕ್ಸಾಕ್ಟ್ ಅದ ಅದನ್ನು ಟಿಕ್ ಮಾಡಿ ಉಳ್ಕಿದಕ್ಕೆ ಗೋಲಿ ಮಾರು ಅಂತ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.